1965ರಲ್ಲಿ ಜಪಾನ್ ಆಗ ತಾನೆ ಹಿರೋಶಿಮಾ ಮತ್ತೆ ನಾಗಸಾಕಿನಲ್ಲಿ ಆಗಿದ್ದ ಅಣುಬಾಂಬ್ ದುರಂತದಿಂದ ಹೊರಗೆ ಬರ್ತಾ ಇರುತ್ತೆ. ಅವಾಗ ಜಪಾನ್ದು ಪರ್ ಕ್ಯಾಪಿಟಾ ಇನ್ಕಮ್ $990 ಇರುತ್ತೆ. ಮುಂದೆ ಕೇವಲ 10 ವರ್ಷದಲ್ಲೇನೆ ಇದು 4 ಪಟ್ಟು ಜಾಸ್ತಿ ಆಗುತ್ತೆ. ಅಂದ್ರೆ ಪರ್ ಕ್ಯಾಪಿಟಾ ಇನ್ಕಮ್ 4,000 ಆಗುತ್ತೆ. ಆಗ ಸ್ಟಾಕ್ ಮಾರ್ಕೆಟ್ ರಿಟರ್ನ್ ಕೊಟ್ಟಿದ್ದು ಎಷ್ಟು ಗೊತ್ತಾ? 12 ಪಟ್ಟು. ಅಂದ್ರೆ ಪರ್ ಕ್ಯಾಪಿಟಾ ಇನ್ಕಮ್ ಜಪಾನ್ದು 4 ಪಟ್ಟು ಮೇಲೋಗಿದೆ. ಸ್ಟಾಕ್ ಮಾರ್ಕೆಟ್ ಅದೇ ಟೈಮಲ್ಲಿ 12 ಪಟ್ಟು ಮೇಲೋಗಿದೆ. 1965ರಲ್ಲಿ ಜಪಾನ್ನ ನಿಕ್ಕಿ ಇಂಡೆಕ್ಸ್ ಇದ್ದಿದ್ದು 1090. ನೆಕ್ಸ್ಟ್ 10 ವರ್ಷದಲ್ಲೇ ಅದು 12,752 ಹೋಗುತ್ತೆ. ಯಾಕಂದ್ರೆ ಈ ಮ್ಯಾಜಿಕ್ ನಂಬರ್ ಇಂದ ಅದ್ಯಾವುದು ಅಂದ್ರೆ 4,000 ಪರ್ ಕ್ಯಾಪಿಟಾ ಇನ್ಕಮ್. ಅಂದ್ರೆ ಯಾವ ದೇಶದಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ $4,000 ಆಗುತ್ತೆ, ಆ ದೇಶದ ಎಕಾನಮಿ ಸಡನ್ಲಿ ಬೂಮ್ ಆಗುತ್ತೆ. ಅಲ್ಲಿನ ಸ್ಟಾಕ್ ಮಾರ್ಕೆಟ್ ಸಖತ್ ರಿಟರ್ನ್ ಕೊಡಕ್ ಸ್ಟಾರ್ಟ್ ಮಾಡುತ್ತೆ. ಅದೇ ರೀತಿ ಅಮೆರಿಕದಲ್ಲೂ ಕೂಡ ಆಗಿತ್ತು. ಅಮೆರಿಕದ ಪರ್ ಕ್ಯಾಪಿಟಾ ಇನ್ಕಮ್ 3,000 ಬಂದ ತಕ್ಷಣ ಅಮೆರಿಕದ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಆಗಿರೋ S&P 500 40ರಿಂದ 165 ಹೋಗುತ್ತೆ. ಅಂದ್ರೆ ಸುಮಾರು 5 ಪಟ್ಟು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅಮೆರಿಕದ ಪರ್ ಕ್ಯಾಪಿಟಾ ಇನ್ಕಮ್ $4,000 ಟಚ್ ಆಗಿರುತ್ತೆ. ಇವಾಗ ನಮ್ಮ ದೇಶದ ಪರ್ ಕ್ಯಾಪಿಟಾ ಇನ್ಕಮ್ $2,500 ಇದೆ. ಅಂದ್ರೆ ನಮ್ಮ ದೇಶದ ಅವರೇಜ್ ಒಬ್ಬ ವ್ಯಕ್ತಿ ವರ್ಷಕ್ಕೆ $2,500 ದುಡಿತಾ ಇದ್ದಾನೆ ಅಂತ. ಅಂದ್ರೆ 2,12,000 ರೂಪಾಯಿ ನಮ್ಮ ಇಂಡಿಯಾದಲ್ಲಿ ಒಬ್ಬ ಅವರೇಜ್ ವ್ಯಕ್ತಿ ದುಡಿತಾ ಇದ್ದಾನೆ ಅಂತ ಅರ್ಥ. ಇದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ ನಮ್ಮ ದೇಶದ GDP ನಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾನೆ ಅಂತ. ಇದು 1990ರಲ್ಲಿ $300 ಇತ್ತು, ಇವಾಗ $2,500 ಇದೆ. ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ 8 ಪಟ್ಟು ಜಾಸ್ತಿ ಆಗಿದೆ. ಅದೇ ನೀವು ಇಂಡಿಯಾದ GDP ನೋಡಿದ್ರೆ 1990ರಲ್ಲಿ ನಮ್ಮ ಇಂಡಿಯಾದ GDP ಇದ್ದಿದ್ದು $270 ಬಿಲಿಯನ್. 2025 ಬರೋಷ್ಟೊತ್ತಿಗೆ ಅದು $4 ಟ್ರಿಲಿಯನ್ ಆಗುತ್ತೆ. $4 ಟ್ರಿಲಿಯನ್ ಅಂದ್ರೆ $4,000 ಬಿಲಿಯನ್. 270ರಿಂದ $4,000 ಬಿಲಿಯನ್ ಆಗುತ್ತೆ. ಅಂದ್ರೆ ಸುಮಾರು 14 ಪಟ್ಟು ಜಾಸ್ತಿ ಆಗಿದೆ ನಮ್ಮ ದೇಶದ GDP. ಬಟ್ ನಮ್ಮ ದೇಶದ ಜನಗಳ ಇನ್ಕಮ್ಮು ಕೇವಲ 8 ಪಟ್ಟು ಮಾತ್ರ ಜಾಸ್ತಿ ಆಗ್ತಾ ಇದೆ. ಯಾಕೆ ಹೇಳಿ? ದೇಶ ಬೆಳೆದ್ರು ನಮ್ಮ ಜನಗಳದ್ದು ಇನ್ಕಮ್ ಬೆಳೀತಾ ಇಲ್ಲ. ಇದಕ್ಕೆ ಮೇನ್ ರೀಸನ್ ಏನಂದ್ರೆ ದೇಶ ಬೆಳೀತಾ ಜನಸಂಖ್ಯೆನೂ ಬೆಳೀತಾ ಹೋಗ್ತಾ ಇತ್ತು. GDP ಬೆಳೆದಂಗೆ ಜನಸಂಖ್ಯೆನೂ ಬೆಳೆದ್ರೆ ಏನಾಗುತ್ತೆ? ಜನಸಂಖ್ಯೆನಲ್ಲಿ ಡಿವೈಡ್ ಮಾಡಿದಾಗ ಪರ್ ಕ್ಯಾಪಿಟಾ ಇನ್ಕಮ್ ಕಮ್ಮಿ ಆಗುತ್ತೆ. ಈ ಮನೆಯ ಇನ್ಕಮ್ 1 ಲಕ್ಷ ಇತ್ತು, ಅವಾಗ 2 ಇದ್ರು. ಈ ಮನೆಯ ಇನ್ಕಮ್ ಇವಾಗ 1.5 ಲಕ್ಷ ಆಗಿದೆ, ಇವಾಗ 6 ಜನ ಇದ್ದಾರೆ. ಅವಾಗ ನಾವು ಮನೆಯ ಪರ್ ಕ್ಯಾಪಿಟಾ ಇನ್ಕಮ್ನ ಚೆಕ್ ಮಾಡಿದ್ರೆ 2 ವ್ಯಕ್ತಿ ಸೇರ್ಕೊಂಡು 1 ಲಕ್ಷ ದುಡಿತಿದ್ರು. ಅಂದ್ರೆ ಪರ್ ಕ್ಯಾಪಿಟಾ ಇನ್ಕಮ್ 50,000 ಇತ್ತು, ಇವಾಗ 6 ಜನ ಸೇರ್ಕೊಂಡು 1.5 ಲಕ್ಷ ದುಡಿತಿದ್ದಾರೆ. ಇವಾಗ ಪರ್ ಕ್ಯಾಪಿಟಾ ಇನ್ಕಮ್ 25,000 ಆಗಿದೆ. ಯಾಕೆ ಹೇಳಿ? ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ. ಬಟ್ ಇವಾಗ GDP ಹೆಂಗ್ ಮೇಲೋಗುತ್ತೋ ಪರ್ ಕ್ಯಾಪಿಟಾ ಇನ್ಕಮ್ ಅದೇ ರೀತಿ ಮೇಲೋಗುತ್ತೆ. ಅದೇ ರೀತಿ ನಮ್ಮ ಎಕ್ಸ್ಪರ್ಟ್ಗಳು ಪ್ರಿಡಿಕ್ಟ್ ಮಾಡಿರೋ ಪ್ರಕಾರ ನಮ್ಮ ದೇಶದ ಪರ್ ಕ್ಯಾಪಿಟಾ ಇನ್ಕಮ್ 2030 $4,000 ಟಚ್ ಆಗುತ್ತೆ. ಒನ್ಸ್ ಇದು $4,000 ಟಚ್ ಆದರೆ ನಮ್ಮ ಇಂಡಿಯಾದಲ್ಲಿ ಮಿರಾಕಲ್ಲೇ ಆಗೋಗುತ್ತೆ. ಯಾಕಂದರೆ ಲಾಸ್ಟ್ 100 ವರ್ಷದಿಂದನೂ ಎಲ್ಲ ದೇಶದಲ್ಲೂ ಅದೇ ಆಗಿರೋದು. ಅಂದರೆ ಆ ದೇಶದ ಸ್ಟಾಕ್ ಮಾರ್ಕೆಟು ಭಯಂಕರ ರಿಟರ್ನ್ ಕೊಟ್ಟಿದ್ದಾವೆ. ಹಾಗಿದ್ರೆ ಅಂಥದ್ದು ಏನಾಗುತ್ತೆ ಈ $4,000 ಪರ್ ಕ್ಯಾಪಿಟಾ ಇನ್ಕಮ್ ಇಂದ? ಇದ್ರ ಬಗ್ಗೆ ಪೂರ್ತಿ ತಿಳ್ಕೊಬೇಕಂದ್ರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ನಿಮ್ಮ ಲೈಫ್ನೇ ಚೇಂಜ್ ಮಾಡ್ಬೋದು. ಯಾಕಂದ್ರೆ ಲಾಸ್ಟ್ 75 ವರ್ಷದಲ್ಲಿ ಸಿಗ್ಲಿಲ್ದಂಥ ಆಪರ್ಚುನಿಟಿ ಈಗ ನಮ್ಮ ಇಂಡಿಯಾದಲ್ಲಿ ನೆಕ್ಸ್ಟ್ 5ರಿಂದ 6 ವರ್ಷದಲ್ಲಿ ಸಿಗ್ತಾ ಇದೆ. ಅದೇನು ಅಂತ ತಿಳ್ಕೊಬೇಕಿದ್ರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಫಸ್ಟ್ ಈ $4,000 ಎಕಾನಮಿ ಅಂದರೆ ಏನಂದರೆ ನಾನು ಅವಾಗಲೇ ಹೇಳ್ದಂಗೆ ಸಿಂಪಲ್ಲು. ನಮ್ಮ ದೇಶ ಎಷ್ಟು ದುಡಿತಿದೆಯಲ್ಲ ಅದನ್ನು ನಮ್ಮ ದೇಶದಲ್ಲಿರೋ ಜನಸಂಖ್ಯೆಗೆ ಡಿವೈಡ್ ಮಾಡಿದ್ರೆ ಈ ಪರ್ ಕ್ಯಾಪಿಟಾ ಇನ್ಕಮ್ ಬರುತ್ತೆ. ಎಷ್ಟೋ ಜನ ಎಕನಾಮಿಸ್ಟು ಈ $4,000 ಪರ್ ಕ್ಯಾಪಿಟಾ ಇನ್ಕಮ್ನ ಎಕನಾಮಿಕ್ ಟೇಕ್ ಆಫ್ ಝೋನ್ ಅಂತ ಕರೀತಾರೆ. ಯಾಕಂದರೆ ಇದಕ್ಕಿಂತ ಮುಂಚೆ ದೇಶ ಬಡದೇಶ ಆಗಿರುತ್ತೆ. ಆ ದೇಶದ ಜನ ಬೇಸಿಕ್ ಬಗ್ಗೆನೇ ತಲೆ ಕೆಡಿಸ್ಕೊತಿರ್ತಾರೆ. ಅಂದರೆ ರೋಟಿ ಕಪಡ ಮಕಾನ್. ರೋಟಿ ಅಂದರೆ ಊಟ, ಕಪಡ ಅಂದರೆ ಬಟ್ಟೆ, ಮಕಾನ್ ಅಂದರೆ ಮನೆ. ಈ 3 ಮೇಲೇ ಜನ ಜಾಸ್ತಿ ತಲೆ ಕೆಡಿಸ್ಕೊಂತಿರ್ತಾರೆ. ಎಕ್ಸಾಂಪಲ್, ಯಾವುದೋ ಒಬ್ಬ ವ್ಯಕ್ತಿ 15ರಿಂದ 20,000 ದುಡಿತಿದ್ದಾನಂದ್ರೆ ಅವನು 15ರಿಂದ 20,000ದಲ್ಲಿ ಏನು ಮಾಡ್ತಾನೆ? ಒಂದು ಮನೆ ಬಾಡಿಗೆ ತಗೊತಾನೆ, ತಿಂಗಳ ರೇಷನ್ ತರ್ತಾನೆ, ವರ್ಷಕ್ಕೆ 1-2-3 ಸಲ ಬಟ್ಟೆ ತಗೊತಾನೆ. ಇದು ಬಿಟ್ಟರೆ ಅವನ ಕೈಯಲ್ಲಿ ಹೊರಗಡೆ ಖರ್ಚು ಮಾಡೋಕ್ಕೆ ದುಡ್ಡೇ ಸಿಗಲ್ಲ. ಜೀವನ ಮಾಡೋದೇ ಕಷ್ಟ ಆಗಿರುತ್ತೆ, ಕೈಯಲ್ಲಿ ದುಡ್ಡೇ ಸಿಗ್ತಿರಲ್ಲ. ಯಾವಾಗ ಅವನಿಗೆ ಇನ್ಕಮ್ ಜಾಸ್ತಿ ಆಗುತ್ತೆ, ಎಕ್ಸಾಂಪಲ್ $4,000 ಅಂದರೆ ಆಲ್ಮೋಸ್ಟ್ ವರ್ಷಕ್ಕೆ 4 ಲಕ್ಷ ಏನಾದರೂ ಅವ್ನು ದುಡಿತಾ ಇದ್ರೆ ತಿಂಗಳ 35,000 ದುಡ್ದಂಗೆ. ಈಗ ಅವನಿಗೆ ಫಿಕ್ಸ್ಡ್ ಕಾಸ್ಟ್ ಏನು ಹೇಳಿ? ಫಿಕ್ಸ್ಡ್ ಕಾಸ್ಟು ರೋಟಿ ಕಪಡ ಮಕಾನ್ ಅಂದರೆ ಒಂದು 15,000 ತಿಂಗಳ ಫಿಕ್ಸ್ಡ್ ಆಗಿ ಬೇಕೇ ಬೇಕು ಅವನಿಗೆ. ಈಗ ಎಕ್ಸ್ಟ್ರಾ ಉಳಿತಲ್ಲ ಇನ್ನೊಂದು 20,000, ಅದರಲ್ಲಿ ಏನು ಮಾಡ್ತಾನೆ? ಅದರಲ್ಲಿ ಅವನು ಸ್ಪೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದ್ರ ಜೊತೆಗೆ ಮನೆಯಲ್ಲಿರೋ ಹೆಣ್ಮಕ್ಳು ಕೂಡ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವನಿಗೆ ಎಕ್ಸ್ಟ್ರಾ ಇನ್ಕಮ್ ಬಂದಂಗಾಗುತ್ತೆ. ಅವ್ರನ್ನ ಜಸ್ಟ್ 20,000 ಇನ್ಕಮ್ನ ತಂದು ಕೊಟ್ಟರು ಕೂಡ ಆ ಮನೆಯಲ್ಲಿ 30,000 ಪ್ಲಸ್ 20,000 ಟೋಟಲ್ 50,000 ಇನ್ಕಮ್ ಬಂದಂಗಾಗುತ್ತೆ. ಕಾಸ್ಟ್ ಅಂತೂ ಫಿಕ್ಸ್ ಇರುತ್ತೆ. ಬಿಕಾಸ್ ಒಂದು ಮನೆಯಲ್ಲಿ 2 ಇದ್ದಾರಾ,
15,000 ಕಾಸ್ಟ್ ಫಿಕ್ಸೇ. ಇನ್ನು ಉಳಿದಿರೋ 35,000 ಇವರು ಖರ್ಚು ಮಾಡ್ಬೋದು. ಈ ಫಾರ್ಮುಲಾ ಎಲ್ಲ ದೇಶದಲ್ಲೂ ವರ್ಕ್ ಆಗಿದೆ. ಅಂದರೆ $4,000 ಎಕಾನಮಿ ಎಲ್ಲ ದೇಶದಲ್ಲೂ ವರ್ಕ್ ಆಗಿದೆ. ಚೈನಾ ಇರ್ಬೋದು, ಕೊರಿಯಾ ಇರ್ಬೋದು, ಜಪಾನ್ ಇರ್ಬೋದು, US ಇರ್ಬೋದು, ಈ ಥರ ಪ್ರತಿಯೊಂದು ದೇಶದಲ್ಲೂ ವರ್ಕ್ ಆಗಿದೆ. ಈಗ ನಮ್ಮ ಇಂಡಿಯಾದಲ್ಲೂ ಅದು ವರ್ಕ್ ಆಗೋ ಥರ ಕಾಣ್ತಾ ಇದೆ, ವರ್ಕ್ ಆಗೇ ಆಗುತ್ತೆ. ನಮ್ಮ ಇಂಡಿಯಾದು ಜರ್ನಿ ನೋಡಕ್ ಹೋದ್ರೆ 2003 ನಮ್ಮ ಇಂಡಿಯಾದು ಪರ್ ಕ್ಯಾಪಿಟಲ್ ಇನ್ಕಮ್ $540 ಇತ್ತು. ಇವಾಗ ಅದು ಕರೆಂಟ್ಲಿ $2,600 ಇಂದ $2,700 ಇದೆ. ಲಾಸ್ಟ್ 20 ವರ್ಷದಲ್ಲಿ ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ 5 ಪಟ್ಟು ಜಾಸ್ತಿ ಆಗಿದೆ. 5 ಪಟ್ಟು ಬಹಳ ದೊಡ್ಡ ನಂಬರ್ ಅಂತ ಅನ್ಸುತ್ತೆ. ಆದರೆ ನಮ್ಮ GDP ವರ್ಷದಿಂದ ವರ್ಷಕ್ಕೆ 6-8% ಗ್ರೋ ಆದ್ರೂ ಕೂಡ ಈ ಪರ್ ಕ್ಯಾಪಿಟಲ್ ಇನ್ಕಮ್ ಅಷ್ಟೊಂದು ಗ್ರೋ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ. ಇವಾಗ ಜನಸಂಖ್ಯೆ ಸ್ಲೋ ಆಗ್ತಾ ಬರ್ತಾ ಇದೆ. ನಮ್ದು ಇಯರ್ ಆನ್ ಇಯರ್ ಪಾಪ್ಯುಲೇಷನ್ ಗ್ರೋತ್ ಬಂದ್ಬಿಟ್ಟು 0.7% ಇದೆ. ಅಂದ್ರೆ GDP ಏನಾದರೂ 10% ಗ್ರೋತ್ ಆದ್ರೆ ಇವಾಗ ಅದರಲ್ಲಿ -0.7% ತೆಗೆದ್ರೆ ಎಷ್ಟಾಯ್ತು? ಆಲ್ಮೋಸ್ಟ್ 9%. ದಟ್ ಮೀನ್ಸ್ ಎವ್ರಿ ಇಯರ್ ಪರ್ ಕ್ಯಾಪಿಟಲ್ ಇನ್ಕಮ್ GDP ಹೆಂಗ್ ಮೇಲೋಗುತ್ತೆ ಅದೇ ರೀತಿನೇ ಮೇಲೋಗುತ್ತೆ. ಈ ರೀಸನ್ ಇಂದನೇ ಎಷ್ಟೋ ಜನ ಎಕನಾಮಿಸ್ಟ್ ಪ್ರಿಡಿಕ್ಟ್ ಮಾಡ್ತಿದ್ದಾರೆ ನಮ್ಮ ಇಂಡಿಯಾದ ಪರ್ ಕ್ಯಾಪಿಟಲ್ ಇನ್ಕಮ್ 2030 ಅಷ್ಟೊತ್ತಿಗೆ $4,000 ಆಗುತ್ತೆ, 2040 ಅಷ್ಟೊತ್ತಿಗೆ $10,000 ಆಗಿರುತ್ತೆ ಅಂತ. ಜಸ್ಟ್ ಈ ಪರ್ ಕ್ಯಾಪಿಟಲ್ ಇನ್ಕಮ್ ಮೇಲೋದ ತಕ್ಷಣ ನಮ್ಮ ಲೈಫಲ್ಲೆಲ್ಲ ಏನ್ ಚೇಂಜ್ ಆಗುತ್ತೆ ಗೊತ್ತಾ? ನಮ್ಮ ಲೈಫ್ ಇನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಚೇಂಜ್ ಆಗುತ್ತೆ ಗೊತ್ತಾ? ನೀವು ಅನ್ಕೊಬಹುದು ಸ್ಟಾಕ್ ಮಾರ್ಕೆಟ್ ಹೆಂಗ್ ಮೇಲೋಗುತ್ತೆ ಪರ್ ಕ್ಯಾಪಿಟಲ್ ಇನ್ಕಮ್ ಮೇಲೋದ ತಕ್ಷಣ, ಸ್ಟಾಕ್ ಮಾರ್ಕೆಟ್ಗೂ ಇದಕ್ಕೂ ಏನ್ ಸಂಬಂಧ ಅಂತ. ಸ್ಟಾಕ್ ಮಾರ್ಕೆಟ್ಗೂ ಇದಕ್ಕೂ ಏನ್ ಸಂಬಂಧ ಅಂತ ತಿಳ್ಕೊಬೇಕಂದ್ರೆ ಈ 4,000 ಪರ್ ಕ್ಯಾಪಿಟಲ್ ಇನ್ಕಮ್ ಆದ್ಮೇಲೆ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕು. ಒನ್ಸು ಆ ದೇಶದ ಎಕಾನಮಿ $4,000 ಪರ್ ಕ್ಯಾಪಿಟಲ್ ರೀಚ್ ಮಾಡಿದ್ರೆ ಅಂತ ಎಕಾನಮಿನ ಎಕನಾಮಿಕ್ ಫ್ಲೈವೀಲ್ ಅಂತ ಕರೀತಾರೆ ಎಕನಾಮಿಸ್ಟ್ಗಳು. ಎಕನಾಮಿಕ್ ಫ್ಲೈವೀಲ್ ಅಂದ್ರೆ ಅಲ್ಲಿಂದ ಎಕನಾಮಿ ಫ್ಲೈ ಆಗ್ತಾ ಹೋಗುತ್ತೆ. ಲೈಕ್ ಆರಕ್ಕೆ ರೆಕ್ಕೆ ಬಂದಂಗೆ. ಇಷ್ಟು ದಿವಸ ಅಲ್ಲೇ ಪರದಾಡ್ತಾ ಇತ್ತು, ಇವಾಗ ಆರಕ್ಕೆ ಅದಕ್ಕೆ ರೆಕ್ಕೆ ಬಂದಿದೆ, ಈಗ ಅದು ಮೇಲೆ ಹಾರಾಡುತ್ತೆ. ಯಾಕಂದರೆ ನಾನು ಅವಾಗಲೇ ಹೇಳಿದೆ, ನಮ್ಮದು ಕಾಸ್ಟ್ ಏನಿರುತ್ತೆ ತಿಂಗಳ ಬೇಕಾಗಿರೋದು ಜೀವನ ಮಾಡೋಕ್ಕೆ ಅದು ಫಿಕ್ಸ್ ಆಗಿಬಿಡುತ್ತೆ. ಫಿಕ್ಸ್ ಆದಾಗ ಎಕ್ಸ್ಟ್ರಾ ಕೈಯಲ್ಲಿ ದುಡ್ಡು ಉಳಿಯುತ್ತಲ್ಲ, ಅದನ್ನು ಡಿಸ್ಪೋಸಬಲ್ ಇನ್ಕಮ್ ಅಂತ ಕರಿತೀವಿ, ಖರ್ಚು ಮಾಡೋಕ್ಕಾಗುವಂಥ ಇನ್ಕಮ್ಮು. ಈ ಎಕ್ಸ್ಟ್ರಾ ಕೈಯಲ್ಲಿ ಉಳಿದಿರೋದನ್ನು ನಾವೇನು ಮಾಡ್ತೀವಿ? ತಗೊಂಡೋಗಿ ಖರ್ಚು ಮಾಡ್ತೀವಿ. ಎಲ್ಲಿ ಖರ್ಚು ಮಾಡ್ತೀವಿ? ಬಟ್ಟೆ ತಗೊಳಕ್ಕೆ ಖರ್ಚು ಮಾಡ್ತೀವಿ, 2 ವೀಲರಿಗೆ ಖರ್ಚು ಮಾಡ್ತೀವಿ, ಮೊಬೈಲ್ ಫೋನಿಗೆ ಖರ್ಚು ಮಾಡ್ತೀವಿ, AC, TV, ಟ್ರಾವೆಲ್ಲು, ಮದುವೆ, ಸ್ಕೂಲು, ಈ ಥರ ಪ್ರತಿಯೊಂದಕ್ಕೂ ಖರ್ಚು ಮಾಡ್ತೀವಿ. ನಾವು ಮುಂಚೆ ಯಾವ ರೀತಿ ಖರ್ಚು ಮಾಡ್ತಿದ್ವಲ್ಲ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡ್ತೀವಿ. ಯಾಕಂದರೆ ಒಂದ್ಸಲ ನಮ್ಮ ಕೈಯಲ್ಲಿ ದುಡ್ಡು ಬಂದ ಮೇಲೆ ನಾವು ಹಿಂದೆ ಇರೋ ಥರ ಬದುಕಕ್ಕೆ ಇಷ್ಟಪಡಲ್ಲ. ಅವಾಗ ನಾವೇನಾದರೂ $500 ಒಂದು ಶರ್ಟ್ ಹಾಕೊತಾ ಇದ್ರೆ ಇವಾಗ ನಮಗೆ $500 ಶರ್ಟ್ ಹಾಕೊಳಕ್ಕೆ ಇಷ್ಟ ಆಗಲ್ಲ, ನಾವು ಸ್ವಲ್ಪ ಪ್ರೀಮಿಯಂ ಕಡೆ ಹೋಗ್ತೀವಿ. ಅದೇ ರೀತಿ ಅವಾಗ ನಮ್ಮ ಮನೆಗೆ ಫ್ಯಾನ್ ಇತ್ತಂದ್ರೆ ಇವಾಗ ನಾವು ಫ್ಯಾನ್ ಯೂಸ್ ಮಾಡಲ್ಲ, AC ತಗೊಳಕ್ಕೆ ಹೋಗ್ತೀವಿ. ಅವಾಗ ನಮ್ಮ ಮನೆಯಲ್ಲಿ 24 ಇಂಚ್ TV ಇತ್ತು ಅಂದರೆ ನಾವು ಇವಾಗ ಅದನ್ನ 50 ಇಂಚ್ TV ಮಾಡ್ತೀವಿ. ಯಾಕಂದ್ರೆ ನಮ್ಮ ಕೈಯಲ್ಲಿ ದುಡ್ಡು ಬರ್ತಾ ಬರ್ತಾ ನಮ್ಮ ಲೈಫ್ ಸ್ಟೈಲ್ನ ಅಪ್ಗ್ರೇಡ್ ಮಾಡ್ಕೊಳಕ್ ಹೋಗ್ತೀವಿ. ಇದೇನ್ ಮಾಡುತ್ತೆ? ಕನ್ಸಂಪ್ಷನ್ನ ಬೂಮ್ ಮಾಡುತ್ತೆ. ಕನ್ಸಂಪ್ಷನ್ ಬೂಮ್ ಮಾಡಿದ್ರೆ ಏನರ್ಥ? ಜನಗಳ ಕೈಯಲ್ಲಿ ಜಾಸ್ತಿ ದುಡ್ಡು ಸಿಗ್ತಿದೆ, ಅದಕ್ಕೆ ಕನ್ಸಂಪ್ಷನ್ ಬೂಮ್ ಆಗ್ತಾ ಇದೆ. ನೀವೇ ನೋಡಿ, ಈಗ ನಿಮ್ಮ ರೀಸೆಂಟ್ ಊರುಗಳಲ್ಲೂ ನೋಡ್ತಿರ್ಬೋದು ನೀವು, ಎಲ್ಲ ಊರುಗಳಲ್ಲೂ ವಿಶಾಲ್ ಮಾರ್ಟ್ ಇರ್ಬೋದು, ಡಿ ಮಾರ್ಟ್ ಇರ್ಬೋದು, ಮತ್ತೆ ಜುಡಿಯೋ, ಇವೆಲ್ಲಾನು ಒಂದಕ್ಕಿಂತ ಒಂದು ಜಾಸ್ತಿ ಆಗ್ತಾನೆ ಇದಾವೆ. ಯಾಕಂದ್ರೆ ಅವರು ಪ್ರೆಡಿಕ್ಟ್ ಮಾಡ್ತಿದ್ದಾರೆ ನೆಕ್ಸ್ಟ್ 2 to 3 years ಅಲ್ಲಿ ಜನಗಳ ಕೈಯಲ್ಲಿ ದುಡ್ಡು ಬರುತ್ತೆ. ಈಗ ಜನಗಳ ಕೈಯಲ್ಲಿ ದುಡ್ಡು ಬಂದಾಗ ನಾನು ಫ್ಯಾಕ್ಟ್ರಿ ಹಾಕಿ ಅಥವಾ ಶಾಪ್ ಹಾಕೋದಕ್ಕಿಂತ ಬರುತ್ತೆ ಅಂತ ಇವಾಗಲೇ ಹಾಕಿದ್ರೆ ನಾಳೆ ಬಂದ ತಕ್ಷಣ ಏನು ಮಾಡ್ತಾರೆ? ಅವರು ಬಂದು ಖರ್ಚು ಮಾಡ್ತಾರಾ? ಅದಕ್ಕೇನೆ ಎಲ್ಲ ಬ್ರ್ಯಾಂಡ್ಗಳು, ಎಲ್ಲ ಕಂಪ್ನಿಗಳು ಇವಾಗಲೇ ಪ್ರಿಪೇರ್ ಆಗ್ತಾ ಇದಾವೆ. ಒನ್ಸ್ ಜನಗಳು ಈ ಥರ ಸ್ಪೆಂಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾರು ದುಡ್ಡು ಮಾಡ್ತಾರೆ? ಯಾರು ಮಾಡ್ತಾರೆ ಅಂದರೆ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿರೋ ಕಂಪ್ನಿಗಳು ಮಾಡ್ತವೆ. ಯಾಕಂದರೆ ಅವರೇ ಬಿಸ್ನೆಸ್ ಮಾಡ್ತಾ ಇರೋದು. ನೀವು ಹೋಗಿ ಏನು ಮಾಡ್ತಿದ್ದೀರಾ? ಬಿಸ್ನೆಸ್ಗಳಿಗೆ ಖರ್ಚು ಮಾಡ್ತಿದ್ದೀರಾ. ಖರ್ಚು ಮಾಡಿರೋ ದುಡ್ಡು ಏನಾಗುತ್ತೆ? ರೆವಿನ್ಯೂ ಆಗುತ್ತೆ. ರೆವಿನ್ಯೂಯಿಂದ ಅದು ನೆಟ್ ಪ್ರಾಫಿಟ್ ಆಗುತ್ತೆ. ನೆಟ್ ಪ್ರಾಫಿಟಿಂದ ಅದು EPS ಆಗುತ್ತೆ, ಅರ್ನಿಂಗ್ ಪರ್ ಶೇರ್ ಆಗುತ್ತೆ. ಅರ್ನಿಂಗ್ ಪರ್ ಶೇರ್ ಮೇಲೆ ಹೋಗ್ತಾ ಹೋಗ್ತಾ ಶೇರ್ ಪ್ರೈಸ್ ಕೂಡ ಮೇಲೆ ಹೋಗುತ್ತೆ. ಈ ರೀತಿ ಸ್ಟಾಕ್ ಮಾರ್ಕೆಟ್ ಬೂಮ್ ಆಗುತ್ತೆ. ಅಷ್ಟೇ ಅಲ್ಲದೆ ಇದರಿಂದ ಜಾಬ್ ಕ್ರಿಯೇಷನ್ ಆಗುತ್ತೆ. ಈಗ ಒಂದು ಫ್ಯಾಕ್ಟ್ರಿ ಏನಾದರೂ ಬಟ್ಟೆ ತಯಾರು ಮಾಡೋಕ್ಕೆ ಫ್ಯಾಕ್ಟ್ರಿ ಬೇಕಿತ್ತಾ? ನೀವು ಬಟ್ಟೆ ಯಾರೋ ತಾಂತಿದಾರ ತಯಾರು ಮಾಡೋಕ್ಕೆ ಫ್ಯಾಕ್ಟ್ರಿ ಬೇಕಿತ್ತಾ? ಅದಕ್ಕೆ ಒಂದು ಫ್ಯಾಕ್ಟ್ರಿ ಏನು ಮಾಡುತ್ತೆ? ಜನಗಳನ್ನ ಹೈರ್ ಮಾಡುತ್ತೆ. ಸುಮ್ಮನೆ ಫ್ಯಾಕ್ಟ್ರಿ ಅಂತೂ ನಡ್ಸೋಕ್ಕಾಗಲ್ಲ, ಅದಕ್ಕೆ ಯಾರನ್ನ ಕೆಲಸ ಮಾಡೋರು ಬೇಕೇ ಬೇಕಾ? ಅದಕ್ಕೆ ಎಂಪ್ಲಾಯ್ನ ಹೈರ್ ಮಾಡುತ್ತೆ. ಎಂಪ್ಲಾಯ್ನ ಹೈರ್ ಮಾಡಿ ಅವನಿಗೆ ಕೆಲಸ ಕೊಡುತ್ತೆ. ಮತ್ತೆ ಪ್ರತಿಯೊಂದು ಫ್ಯಾಕ್ಟ್ರಿ ಒಂದೇ ಅಲ್ಲ, ಒಂದು ಶಾಪಲ್ಲಿ ಇರ್ಬೋದು, ಒಂದು ರಿಟೇಲ್ ಸ್ಟೋರಲ್ಲಿ ಇರ್ಬೋದು, ಪ್ರತಿಯೊಂದಕ್ಕೂ ಎಂಪ್ಲಾಯ್ಗಳು ಬೇಕಾ? ಅದಕ್ಕೆ ಏನಾಗುತ್ತೆ? ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆದ ತಕ್ಷಣ ಮುಂಚೆ ಮನೆಯಲ್ಲಿ 2 ದುಡಿತಿರೋರು ಇವಾಗ 3-4 ಜನ ದುಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಹೌಸ್ ಹೋಲ್ಡ್ ಇನ್ಕಮ್ ಸಮೇತ ಜಾಸ್ತಿ ಆಗುತ್ತೆ ಮನೆಯಲ್ಲಿ. ಆಗ ಕನ್ಸಂಪ್ಷನ್ ಇನ್ನೂ ಜಾಸ್ತಿ ಆಗುತ್ತೆ. ಆಮೇಲೆ ಜಸ್ಟ್ ಜನಗಳು ಮಾತ್ರ ದುಡ್ಡು ಖರ್ಚು ಮಾಡಲ್ಲ. ಈಗ ಏನಾಗುತ್ತೆ? ಕಂಪ್ನಿಗಳು ಜಾಸ್ತಿ ಲಾಭ ಮಾಡಿದಾವೆ ಅಂದ್ರೆ ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ತವೆ, GST ಕಟ್ತವೆ. ಗೌರ್ಮೆಂಟಿಗೆ ಆಲ್ಮೋಸ್ಟ್ 80% ರೆವಿನ್ಯೂ ಇದರಿಂದನೇ ಬರುತ್ತೆ. ಮತ್ತೆ ಸ್ಯಾಲ್ರಿ ಜಾಸ್ತಿ ಆಗೋದ್ರಿಂದ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ, ಗೌರ್ಮೆಂಟಿಗೆ ರೆವಿನ್ಯೂ ಬರುತ್ತೆ. ಗೌರ್ಮೆಂಟ್ ಏನು ಮಾಡುತ್ತೆ? ಇದರಿಂದ ಇನ್ಫ್ರಾಸ್ಟ್ರಕ್ಚರಿಗೆ ಸ್ಪೆಂಡ್ ಮಾಡುತ್ತೆ. ಅಂದರೆ ರೋಡ್ ಇರ್ಬೋದು, ಬ್ರಿಡ್ಜ್ ಇರ್ಬೋದು, ಸ್ಕೂಲು, ಕಾಲೇಜು, ಈ ಥರ ಇನ್ಫ್ರಾಸ್ಟ್ರಕ್ಚರಿಗೆ ಸ್ಪೆಂಡ್ ಮಾಡುತ್ತೆ. ಇದರಿಂದ ಮತ್ತೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಮತ್ತೆ ಜನಗಳ ಕೈಯಲ್ಲಿ ದುಡ್ಡು ಹರಿದಾಡುತ್ತೆ. ಈ ದುಡ್ಡೆಲ್ಲನೂ ವಾಪಸ್ ಎಲ್ಲಿ ಹೋಗುತ್ತೆ? ಸ್ಟಾಕ್ ಮಾರ್ಕೆಟ್ಗೆ ಹೋಗುತ್ತೆ. ಅವಾಗ ಏನಾಗುತ್ತೆ? ಸ್ಟಾಕ್ ಮಾರ್ಕೆಟ್ ಬೂಮ್ ಆಗುತ್ತೆ. ಜಪಾನು 1960ರಲ್ಲಿ ಈ ನಂಬರ್ನ ಕ್ರಾಸ್ ಮಾಡುತ್ತೆ, $4,000 ನಂಬರ್ನ ಕ್ರಾಸ್ ಮಾಡುತ್ತೆ. ಅವಾಗ ಜಪಾನ್ ಇಂಡೆಕ್ಸ್ ನಿಕ್ಕಿ ಸುಮಾರು 1400% ಮೇಲೋಗುತ್ತೆ. ಅದೇ ರೀತಿ ಸೌತ್ ಕೊರಿಯಾದಲ್ಲೂ ಆಗುತ್ತೆ. ಅವಾಗಲೇ ಸೌತ್ ಕೊರಿಯಾದಲ್ಲಿ ಉಟ್ಕೊಂಡಿರೋದು ಸ್ಯಾಮ್ಸಂಗು, LG, ಈ ಕಂಪ್ನಿಗಳೆಲ್ಲನು. ಆಗ ಸೌತ್ ಕೊರಿಯನ್ ಇಂಡೆಕ್ಸ್ ಆಗಿದ್ದ ಕೋಪ್ಸಿ
ಸುಮಾರು 5 ಪಟ್ಟು ಮೇಲೋಗುತ್ತೆ. ನೆಕ್ಸ್ಟ್ 2009ರಲ್ಲಿ ಚೈನಾ ಇದನ್ನ ಅಚೀವ್ ಮಾಡುತ್ತೆ. ಅಂದ್ರೆ ಚೈನಾ ದೇಶದ ಮಾರ್ಕೆಟ್ ಕ್ಯಾಪ್ ಸುಮಾರು $6 ಟ್ರಿಲಿಯನ್ ಜಾಸ್ತಿ ಆಗುತ್ತೆ ಈ ಕೇವಲ 10 ವರ್ಷದಲ್ಲಿ. ಇದೇ ರೀತಿ ಅಮೆರಿಕಾದಲ್ಲೂ ಆಗುತ್ತೆ. ಅಮೆರಿಕ 1950ರಲ್ಲಿ ಫಸ್ಟ್ ಟೈಮ್ $4,000 ಕಾಲಿಡುತ್ತೆ. ಅಲ್ಲಿಂದ ನೆಕ್ಸ್ಟ್ 20 ವರ್ಷದಲ್ಲೇ ಅಮೆರಿಕನ್ ಸ್ಟಾಕ್ ಮಾರ್ಕೆಟ್ 6 ಪಟ್ಟು ಮೇಲೋಗುತ್ತೆ. ಯಾಕಂದ್ರೆ ಮಿಡಲ್ ಕ್ಲಾಸ್ ಜನಗಳ ಕೈಯಲ್ಲಿ ದುಡ್ಡು ಸಿಕ್ಕ ತಕ್ಷಣ ಮಿಡಲ್ ಕ್ಲಾಸ್ ಜನ ಅದನ್ನ ದುಡ್ಡನ್ನ ಸ್ಪೆಂಡ್ ಮಾಡೋದ್ರ ಜೊತೆಗೆ ಇನ್ವೆಸ್ಟ್ಮೆಂಟ್ ಕೂಡ ಮಾಡಿದಾಗ ಹೊಸ ದುಡ್ಡು ಮಾರ್ಕೆಟ್ಗೂ ಬರುತ್ತೆ. ಆಮೇಲೆ ನಮ್ಮ ಜನ ಇನ್ವೆಸ್ಟ್ ಮಾಡಲಿ ಬಿಡಲಿ ಡಸಂಟ್ ಮ್ಯಾಟರ್, ಇವರೆಲ್ಲ ಖರ್ಚು ಮಾಡ್ಕೊಂಡು ಎಂಜಾಯ್ ಮಾಡಿದ್ರೆ ನಮ್ಗೆ ಒಳ್ಳೇದು. ನಾವು ಆದರೂ ಹೇಳ್ತಿರ್ತೀವಿ ಸೇವ್ ಮಾಡಿ ಅಂತ, ಬಟ್ ಜನ ಕೇಳಲ್ಲ, ಎಂಜಾಯ್ ಮಾಡ್ತಿರ್ತಾರೆ. ಅವ್ರು ಎಂಜಾಯ್ ಮಾಡಿದಷ್ಟು ಏನಾಗುತ್ತೆ, ಅರ್ನಿಂಗ್ಸ್ ಇಂಪ್ರೂವ್ ಆಗುತ್ತೆ. ಈ ಅರ್ನಿಂಗ್ಸ್ ಇಂಪ್ರೂವ್ ಆದರೆ ಜಸ್ಟ್ ಇವ್ರು ಇನ್ವೆಸ್ಟ್ ಮಾಡೋದು ಬೇಡ, ಬೇರೆ ದೇಶದ ಫಾರಿನ್ ಇನ್ವೆಸ್ಟರ್ಸ್ ಬಂದು ಇನ್ವೆಸ್ಟ್ ಮಾಡ್ತಾರೆ. ಯಾಕಂದರೆ ದುಡ್ಡಿದೆ ಅಂದರೆ ಯಾರನ್ನ ಒಬ್ರು ಬಂದು ಇನ್ವೆಸ್ಟ್ ಮಾಡೇ ಮಾಡ್ತಾರೆ, ಅದರಿಂದನೂ ಮಾರ್ಕೆಟ್ ಮೇಲೆ ಹೋಗುತ್ತೆ. ಬಟ್ ಆದರೆ ಈ $4,000 ಪರ್ ಕ್ಯಾಪಿಟಲ್ ಇನ್ಕಮ್ ಆದಮೇಲೆ ಎಷ್ಟೋ ಕಂಟ್ರಿಗಳು ಅದರಿಂದ ಮೇಲೋಗಕ್ಕೆ ಸ್ಟ್ರಗಲ್ ಕೂಡ ಮಾಡಿದಾವೆ. ಎಕ್ಸಾಂಪಲ್ ಮಲೇಷಿಯಾ ಇರ್ಬೋದು, ಬ್ರೆಜಿಲ್ ಇರ್ಬೋದು, ಸೌತ್ ಆಫ್ರಿಕಾ ಇರ್ಬೋದು. ಈ ಕಂಟ್ರಿಗಳೆಲ್ಲನೂ ಒಂದ್ಸಲ $4,000 ರೀಚ್ ಆದ್ಮೇಲೆ ಅಲ್ಲಿಂದ ಸ್ಟ್ರಗಲ್ ಮಾಡಿದಾವೆ. ಯಾಕಂದ್ರೆ ಆ ಕಂಟ್ರಿಗಳು ಇದಕ್ಕೆ ಪ್ರಿಪೇರ್ ಆಗಿರಲಿಲ್ಲ. ಬ್ರೆಜಿಲ್ $4,000 ಎಕಾನಮಿ ಆಗಕ್ಕೆ ಕಾರಣ ಆಯಿಲ್ ಮತ್ತೆ ಕಮಾಡಿಟೀಸ್ ಅಂದ್ರೆ ಆ ದೇಶದಲ್ಲಿ ಸಿಗೋ ನ್ಯಾಚುರಲ್ ರಿಸೋರ್ಸ್. ಇದರಿಂದ ಬ್ರೆಜಿಲ್ದು ಪರ್ ಕ್ಯಾಪಿಟಲ್ ಇನ್ಕಮ್ $4,000 ಟಚ್ ಆಯಿತು. ಆಮೇಲೆ ಬ್ರೆಜಿಲ್ ಇನೋವೇಷನ್ ಇಲ್ದಲೆ ಅಲ್ಲೇ ಸಾಯ್ತಾ ಇದೆ. ಮತ್ತೆ ಕರಪ್ಷನ್ನು ಸರಿಯಾಗಿ ಇನ್ಫ್ರಾಸ್ಟ್ರಕ್ಚರ್ಗೆ ಕಾರಣ ಆ ಮೂಮೆಂಟಮ್ನ ಮ್ಯಾಚ್ ಮಾಡೋಕ್ಕಾಗಲಿಲ್ಲ. Returning home and not having decent housing has severe effects on people's lives. There are health issues, problems for family life, and people don't get proper rest to go back to work the next day. ಅದೇ ರೀತಿ ಸೌತ್ ಆಫ್ರಿಕಾದಲ್ಲೂ ಆಗಿತ್ತು, ಮಲೇಷಿಯಾದಲ್ಲೂ ಆಗಿದೆ. ಮಲೇಷಿಯಾ $4,000 ಟಚ್ ಮಾಡಿ 19 ವರ್ಷ ಆಗಿದೆ. ಇವಾಗ ಮಲೇಷಿಯಾದು ಪರ್ ಕ್ಯಾಪಿಟಲ್ ಇನ್ಕಮ್ $7,500. ಅಂದ್ರೆ ಮಲೇಷಿಯಾ ಕೀಪ್ ಆನ್ ಇನ್ಕ್ರೀಸ್ ಆಗ್ತಾನೆ ಇಲ್ಲ, ಅಲ್ಲೇ ಸ್ಟಕ್ ಆಗಿದೆ. ಸೌತ್ ಆಫ್ರಿಕಾದು ಅಷ್ಟೇನೆ. ಸೌತ್ ಆಫ್ರಿಕಾ $4,000 ಟಚ್ ಆಗಿ 30 ವರ್ಷ ಆಗಿದೆ. ಇವಾಗ ಅದು $11,000 ಸಾಯ್ತಾ ಇದೆ. ಅಂದರೆ 30 ವರ್ಷದಿಂದನೂ ಅಷ್ಟೊಂದು ಇನ್ಕ್ರೀಸೇ ಆಗಿಲ್ಲ. ಇದೇನಾದರೂ ನಮ್ಮ ಇಂಡಿಯಾದಲ್ಲಿ ವರ್ಕ್ ಆಗಬೇಕಂದ್ರೆ ನಮ್ಮ ಇಂಡಿಯಾ ಎಚ್ಚೆತ್ಕೊಬೇಕು. ನಮ್ಮ ಇಂಡಿಯಾ ಎಜುಕೇಷನ್ ಮೇಲೆ ಜಾಸ್ತಿ ಸ್ಪೆಂಡ್ ಮಾಡಬೇಕು. ಅಂದರೆ ನಂಬರ್ ಆಫ್ ಜಾಸ್ತಿ ಇಂಜಿನಿಯರಿಂಗ್ ಕಾಲೇಜ್ಗಳು ಕಟ್ಟೋದ್ರಿಂದ ಅಲ್ಲ, ಪ್ರೈಮರಿ ಸ್ಕೂಲಿಂದ. ನಮ್ಮದ್ರಲ್ಲಿ ಪ್ರೈಮರಿ ಎಜುಕೇಷನ್ ಸರಿ ಇಲ್ಲ. ನಾವು ಕಾಲೇಜ್ಗಳು ಜಾಸ್ತಿ ಕಟ್ತೀವಿ, ಸ್ಕೂಲ್ಗಳನ್ನ ಸರಿಯಾಗಿ ನೋಡ್ಕೊಳಲ್ಲ. ಎಜುಕೇಷನ್ನು ಬೇಸ್ಮೆಂಟ್ ಕರೆಕ್ಟ್ ಆಗಿರಬೇಕು. ಎಜುಕೇಷನ್ ಸಿಸ್ಟಮ್ ಪ್ರಾಬ್ಲಮ್ಮೇ ನಮ್ಮ ಇಂಡಿಯಾದಲ್ಲಿ ಬೇಸ್ಮೆಂಟ್ ಸರಿ ಇಲ್ಲ. IIT ಇಂಜಿನಿಯರಿಂಗ್ ಕಾಲೇಜ್ಗಳು ಕಟ್ತೀವಿ, ಪ್ರೈಮರಿ ಸ್ಕೂಲ್ಗಳಲ್ಲಿ ಎಜುಕೇಷನ್ನೇ ಸರಿಯಾಗಿ ಕೊಡಲ್ಲ. ನಮ್ಮ ಇಂಡಿಯಾ ಫಸ್ಟು ಪ್ರೈಮರಿ ನಮ್ದು ಎಜುಕೇಷನ್ನ ಸರಿ ಮಾಡ್ಕೊಬೇಕು. ಚೈನಾ ಪ್ರೈಮರಿ ಎಜುಕೇಷನ್ನ ಸರಿ ಮಾಡ್ಕೊಂಡಿದ್ದ ಕಾರಣದಿಂದ ಅಲ್ಲಿನ ಫ್ಯಾಕ್ಟ್ರಿಗಳಿಗೆ ಬೇಗ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಯಿತು. ಈಗ ನೋಡಿ ನಮ್ಮ ಇಂಡಿಯಾದಲ್ಲೇ ಎಷ್ಟೋ ಜನ ಇಂಜಿನಿಯರಿಂಗ್ ಔಟ್ಪುಟ್ ಆಗ್ತಾರೆ, ಬಟ್ ಆದರೆ ಅವ್ರಿಗೆ ಕೆಲಸ ಇಲ್ಲ. ನನಗನ್ನಿಸ್ದಂಗೆ ನಮ್ಮ ಇಂಡಿಯಾ ಸೌತ್ ಆಫ್ರಿಕಾ ಬ್ರೆಜಿಲ್ ಥರ ಕಂಟ್ರಿ ಅಲ್ಲ. ನಮ್ಮದ್ರಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ. ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ನಮ್ಮದು ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ. ನೀವೇ ನೋಡಿ, ಒಂದ್ಸಲ ಕೊರೋನಾದಲ್ಲಿ ನೀವು ಲಾಕ್ಡೌನ್ ಓಪನ್ ಆದ ತಕ್ಷಣ ಯಾವ ರೀತಿ ಜನ ನುಗ್ಗಿ ಶಾಪಿಂಗ್ ಮಾಡ್ತಾ ಇದ್ರು. ಯಾಕಂದರೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಆರಾಮ್ಸೆ ಕನ್ಸಂಪ್ಷನ್ ಆಗುತ್ತೆ. ಇದರಿಂದ ಎಕಾನಮಿ ಕೂಡ ಬೂಮ್ ಆಗುತ್ತೆ. ಒನ್ಸ್ ಎಕಾನಮಿ ಬೂಮ್ ಆದರೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತೆ. ನಾವು ಸ್ಟಾಕ್ ಮಾರ್ಕೆಟ್ನ ಯಾವಾಗಲೂ ಲೀಡಿಂಗ್ ಇಂಡಿಕೇಟರ್ ಅಂತ ಕರಿತೀವಿ. ಎಕಾನಮಿನಲ್ಲಿ ಸ್ಟಾಕ್ ಮಾರ್ಕೆಟ್ ಲೀಡಿಂಗ್ ಇಂಡಿಕೇಟರ್. ಈ GDP, ಇನ್ಫ್ಲೇಷನ್ನು, ಈ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆಲ್ಲನೂ ಲ್ಯಾಗ್ ಇಂಡಿಕೇಟರ್. ಲ್ಯಾಗ್ ಅಂದರೆ ಇದು ಆಲ್ರೆಡಿ ಬಂದಿರೋದನ್ನ ಹೇಳ್ತಾ ಇದೆ. ಸ್ಟಾಕ್ ಮಾರ್ಕೆಟ್ ಹೆಂಗೆ ಮಾಡುತ್ತೆ ಅಂದರೆ ಇದು ಬರೋಕ್ಕಿಂತ ಮುಂಚೆನೇ ರಿಯಾಕ್ಟ್ ಮಾಡಿರುತ್ತೆ. GDP 2027 ಎಷ್ಟು ಹೋಗುತ್ತೆ ಅಂತ ಸ್ಟಾಕ್ ಮಾರ್ಕೆಟ್ ಇವಾಗಲೇ ರಿಯಾಕ್ಟ್ ಮಾಡಿರುತ್ತೆ. ಅದಕ್ಕೇನೆ ನಾವು ಇನ್ವೆಸ್ಟ್ನ ಇವಾಗಲೇ ಮಾಡಬೇಕು. ನಾಳೆ ಒಂದು ದಿವಸ ದೇಶ ಮೇಲೆ ಹೋದಾಗ, ಪರ್ ಕ್ಯಾಪಿಟಲ್ ಇನ್ಕಮ್ ಮೇಲೆ ಹೋದಾಗ ಮಾಡ್ತೀನಿ ಅಂತ ವೇಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆಲ್ರೆಡಿ ಯಾರೋ ಅದನ್ನ ಎಂಜಾಯ್ ಮಾಡಿರ್ತಾರೆ. ಆ ಪ್ರೈಸ್ ಆಲ್ರೆಡಿ ಬಂದ್ಬಿಟ್ಟಿರುತ್ತೆ. $4,000 ಆದ್ಮೇಲೆ $4,000 ಏನ್ ಮೇಲೆ ಹೋಗುತ್ತಲ್ಲ, ಅವಾಗ ಸ್ಟಾಕ್ ಮಾರ್ಕೆಟ್ ಆ ಥರ ರಿಯಾಕ್ಟ್ ಮಾಡುತ್ತೆ. ಅದಕ್ಕೇನೆ ನೀವು ಇಂಡಿಯಾದಲ್ಲಿ ದುಡ್ಡು ಮಾಡ್ಬೇಕಂದ್ರೆ ಇದು ಒನ್ ಆಫ್ ದ ಗ್ರೇಟೆಸ್ಟ್ ಟೈಮು. ಯಾಕಂದ್ರೆ ನಾನು ಸುಮ್ಮನೆ ಒಂದು ಡೇಟಾ ಹೇಳ್ತೀನಿ ಕೇಳಿ. ನಮ್ದು ಇಂಡಿಯಾ GDP ಇದೆಯಲ್ಲ, ಇವಾಗ $4 ಟ್ರಿಲಿಯನ್ GDP ಇದೆ. ಅಂದರೆ 320 ಲಕ್ಷ ಕೋಟಿ ನಮ್ಮ ಇಂಡಿಯಾದು GDP ಇದೆ. ಈ 320 ಲಕ್ಷ ಕೋಟಿ ಬರೋಕ್ಕೆ ನಮ್ಮ ಇಂಡಿಯಾ ಕಳೆದ 75 ವರ್ಷದಿಂದನೂ ನಮ್ಮ ಇಂಡಿಯಾ ಫೈಟ್ ಮಾಡ್ತಾ ಬರ್ತಾ ಇದೆ. ಅಂದರೆ ನಮ್ಮ ಇಂಡಿಯಾದಲ್ಲಿ ಕಳೆದ 75 ವರ್ಷದಿಂದ ಇಲ್ಲಿವರೆಗೂ GDP ಕಾಂಟ್ರಿಬ್ಯೂಟ್ ಆಗಿರೋದು 320 ಲಕ್ಷ ಕೋಟಿ. ಈಗ ಈ GDP $4 ಟ್ರಿಲಿಯನ್ ಏನಾದರೂ ನಮ್ದು $8 ಟ್ರಿಲಿಯನ್ ಆದರೆ ಇನ್ನೊಂದು 6 ಇಂದ 7 ವರ್ಷದಲ್ಲಿ ಆಗುತ್ತೆ. 32-33 ವರ್ಷಕ್ಕೆ ನಮ್ಮ ಇಂಡಿಯಾದ GDP $8 ಟ್ರಿಲಿಯನ್ ಆಗುತ್ತೆ. $8 ಟ್ರಿಲಿಯನ್ ಆಗಕ್ಕೆ ಕೇವಲ 6 ವರ್ಷ ಸಾಕಾಯಿತು. ಅಂದರೆ 320 ಲಕ್ಷ ಕೋಟಿ ನಮ್ಮ ಇಂಡಿಯಾ ದುಡಿಯೋಕ್ಕೆ 75 ವರ್ಷ ಬೇಕಾಯಿತು. ಇನ್ನೊಂದು ಎಕ್ಸ್ಟ್ರಾ 320 ಲಕ್ಷ ಕೋಟಿ ದುಡಿಯೋಕ್ಕೆ ನಮ್ಮ ಇಂಡಿಯಾಗೆ ಕೇವಲ 6 ಇಂದ 7 ವರ್ಷ ಸಾಕು. ಈಗ ನೋಡಿ ನಾವೆಂಥ ಅದೃಷ್ಟವಂತರು. ನಾವು ಈ 6 ಇಂದ 7 ವರ್ಷದ ನಾವು ಎಂಜಾಯ್ ಮಾಡ್ಬೋದು. ನಮ್ಮ ಇಂಡಿಯಾದಲ್ಲಿ ಅಷ್ಟು ಎಕಾನಮಿ ಕಾಂಟ್ರಿಬ್ಯೂಟ್ ಆಗುತ್ತೆ. ನೀವೇನಾದರೂ ಇದನ್ನು ಎಂಜಾಯ್ ಮಾಡಬೇಕಂದ್ರೆ ನಿಮ್ಮ ದುಡ್ಡು ಸ್ಟಾಕ್ ಮಾರ್ಕೆಟಲ್ಲೇ ಇರಬೇಕು. ಯಾಕಂದರೆ ಎಕನಾಮಿಕ್ ಈಸ್ ಈಕ್ವಲ್ ಟು ಸ್ಟಾಕ್ ಮಾರ್ಕೆಟ್. ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.